ಗಾಡಿನ ಓಡಿಸ್ಕೊಂಡ್ ಬರ್ತಾ ಇದ್ದಾನೆ. ಏನಾಯ್ತು ಗೊತ್ತಿಲ್ಲ. ಯಾಕೋ ಉಚ್ಬಿಡಿ ಮಗನ, ಹೆಂಗಿದೆ ಮೈಗೆ? ಯಾಕೆ ಸರ್ ಏನಾಯ್ತು? ಇಂಥವ್ರಿಂದ ರಸ್ತೆಯಲ್ಲಿ ಹೆಂಗಸ್ರು ಮಕ್ಕಳು ಓಡಾಡಕ್ಕೆ ಆಗಲ್ಲ. ಇವನ್ನ ತಗೊಂಡೋಗಿ ಪೊಲೀಸರು ಹೋಗ್ತಾನ. ಬೇಡ ಬೇಡ ಬೇಡ, ಇಂಥವ್ರು ನಾನು ನಡು ರಸ್ತೆಯಲ್ಲಿ ಓಡಿ ಸಾಯಿಸ್ಬಿಡ್ಬೇಕು ನನ್ನ ಮಕ್ಕಳು. ಯಾಕ್ರಿ ಯಾಕೆ ಹೊಡಿತಾ ಇದ್ರಿ? ಈ ಬಡಪಾಯಿ ಮೇಲೆ ಯಾಕೆ ಕೈ ಮಾಡ್ತಾ ಇದ್ದೀರಿ? ಮೇಷ್ಟ್ರೆ, ಇವನ್ ಬಡಪಾಯಿನ ತಿಂದು ತಿಂದು ಒಳ್ಳೆ ಕತ್ತೆ ಇದ್ದಂಗಿದ್ದಾನೆ. ಏನಾಯ್ತು ಮಾಸ್ಟ್ರೆ? ಯಾರು ಇವನು? ನಾನು ಅರ್ಚನಾ ಅಂತ, ಇವ್ರು ನಮ್ಮ ಮನೆಯವರು. ರೀ, ಟೈಮ್ ಎಷ್ಟು? 11 ಕಾಲ ಆಯ್ತು ಕಣೆ. 3 ದಿವಸದಿಂದ ಕಸ ಇಲ್ಲೇ ಬಿದ್ದು ಕೊಳೆತು ವಾಸನೆ ಬರ್ತಾ ಇದೆ ರೀ. ಬಿಸಾಡ್ಬಾರ್ದಾ ಹೋಗಿ? ಅಷ್ಟು ದೂರ ಒಬ್ಳೆ ಭಯ ಆಗುತ್ತೆ. ಸರಿ ಸರಿ, ನೀನು ಹೋಗ್ತಾ ಇರು, ಬರ್ತೀನಿ. ಯಾರು ನೀನು? ಇವನು ಯಾರು ಅಂತ ತಿಳ್ಕೊಂಡಿದ್ದೀರಿ? ನಿಮ್ಮ ಪ್ರಕಾರ ಇವನೊಬ್ಬ ಹುಚ್ಚ. ಆದರೆ ಸರಿಯಾಗಿ ತಿಳ್ಕೊಳ್ಳಿ, ಸ್ವಚ್ಛ ಭಾರತದ ಪರಿಕಲ್ಪನೆ ಇರೋ ಶುದ್ಧ ಭಾರತೀಯ. ಅವನು ಮಾನಸಿಕವಾಗಿ ಅಸ್ವಸ್ಥನೇ ಇರ್ಬೋದು, ಆದರೆ ಸ್ವಸ್ಥ. ಅವನಿಗಿರೋ ಕಾಳಜಿ ನಿಮಗಿಲ್ಲದೆ ಹೋಯ್ತಲ್ಲ. ನಿಮ್ಮನೆ ಕಸ ತಂದು ಇಲ್ಲಿ ಹಾಕಿದರೆ ನಿಮಗೂ ಬಾಧೆ ತಪ್ಪಿದ್ದಲ್ಲ. ಎಲ್ಲ ರೋಗಕ್ಕೂ ನೀವೇ ನಾಂದಿ ಹಾಡ್ದಾಗುತ್ತೆ. ನೋಡಿ, ಒಟ್ಟಾರೆ ದೇಶ ಶುದ್ಧ ಆಗಬೇಕಾದ್ರೆ ಮೊದಲು ಮನಸ್ಸು ಶುದ್ಧಿ ಆಗಬೇಕು. ಮನಸ್ಸು ಶುದ್ಧಿ ಆದರೆ ದೇಶ ಶುದ್ಧ ಆಗುತ್ತೆ. ಆಗ ಸ್ವಚ್ಛ ಭಾರತದ ಕನಸು ನನಸಾಗುತ್ತೆ. ಏನ್ ಮುಖ ನೋಡ್ತಾ ಇದ್ದೀರಾ? ತಗೊಳ್ರಿ ತಗೊಳ್ಳಿ. ನೋಡಿ, ನಾವಿಂದು ಸಂಕಲ್ಪ ಮಾಡೋಣ. हिंदुस्तान